ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ದಿಲ್ಲಿಯಲ್ಲಿ ಡಿಕೆಶಿ ಠಿಕಾಣಿ, ಅಹಿಂದ ಹೋರಾಟಕ್ಕೆ ಸಿದ್ದು ಸಿದ್ಧತೆ. 20 ಜನ ಕಾಂಗ್ರೆಸ್ ಸೇರ್ತಾರಾ? ಆ 5 ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ? ಹೊರಗೆ ಒಗ್ಗಟ್ಟಿನ ಮಂತ್ರ, ಒಳಗೊಳಗೆ ದಿಗ್ಗಜರ ರಣತಂತ್ರ. ಹೈಕಮಾಂಡ್ ಮನವೊಲಿಸಲು ಡಿಕೆಶಿ ಹೂಡಿದ್ರ ದಾಳ. ಪದಾಧಿಕಾರಿಗಳ ನೇಮಕಕ್ಕೆ ಲಾಬಿ ಮಾಡ್ತಿದ್ದಾರಾ ಹಿರಿಯ ನಾಯಕರು? ಮೇಲ್ನೋಟಕ್ಕೆ ಸಾಮೂಹಿಕ ಮಂತ್ರ ಜಪಿಸೋ ನಾಯಕರು ಏಕಾಂಗಿಯಾಗಿ ಮುನ್ನುಗ್ಗೋಕೆ ಹೊರಟ್ರ. ಇದೇ ಹೊತ್ತಿನ ಸ್ಪೆಷಲ್ ಸಿದ್ದು ವರ್ಸಸ್ ಡಿಕೆಶಿ ಅಂತರ್ಯುದ್ಧ. ದಿಲ್ಲಿಯಲ್ಲಿ ಡಿಕೆಶಿ ಠಿಕಾಣಿ, ಅಹಿಂದ ಹೋರಾಟಕ್ಕೆ ಸಿದ್ದು ಸಿದ್ಧತೆ. ಇಪ್ಪತ್ತು ಜನ ಕಾಂಗ್ರೆಸ್ ಸೇರ್ತಾರ? ಆ 5 ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ? ಪಾರ್ಟಿ ಯಾರು ಬೇಕಾದ್ರೂ ನಮ್ಮ ಪಕ್ಷದ ಸಿದ್ಧಾಂತ ನಾಯಕತ್ವದ ಬಗ್ಗೆ ನಂಬಿಕೆ ಇದೆ, ಅವರೆಲ್ಲ ಅರ್ಜಿ ಹಾಕಬಹುದು ಅಂತ ಹೇಳ್ತೀವಿ. ಹೊರಗೆ ಒಗ್ಗಟ್ಟಿನ ಮಂತ್ರ, ಒಳಗೊಳಗೆ ದಿಗ್ಗಜರ ರಣತಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಅನುಮಾನವೊಂದು ಕಾಡ್ತಾ ಇದೆ. ಪಕ್ಷದೊಳಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಸಿದ್ದು ಮತ್ತು ಡಿಕೆಶಿ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆಯಾ, ಅಥವಾ ಇಬ್ಬರೂ ಜೊತೆಯಾಗೇ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರಾ ಅನ್ನೋ ಸುದ್ದಿಯೊಂದು ಭಾರಿ ಸದ್ದು ಮಾಡುತ್ತಿದೆ. ಸಿದ್ದು ಹಾಗೂ ಡಿಕೆಶಿ ಇಬ್ಬರೂ ಕಾಂಗ್ರೆಸ್ ಪಕ್ಷದ ಅಗ್ರಪಂಕ್ತಿಯ ನಾಯಕರು. ಕೈ ಹೈಕಮಾಂಡ್ಗೂ ಇಬ್ಬರೂ ಆಪ್ತರೆ. ಮೇಲ್ನೋಟಕ್ಕೆ ಇಬ್ಬರೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ರೂ ಒಳಗೊಳಗೆ ಇವರಿಬ್ಬರ ನಡುವೆ ಅಂತರ್ಯುದ್ಧ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಡಿಕೆಶಿ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ರೆ, ಇತ್ತ ಸಿದ್ದು ಅಹಿಂದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೆಲವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿತ್ತು. ಒಟ್ಟು 20 ಜನ ಕಾಂಗ್ರೆಸ್ ಸೇರ್ತಾರ? ಆ 5 ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಹೊರಗೆ ಇಬ್ಬರೂ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ, ಒಳಗೊಳಗೆ ರಣತಂತ್ರ ಹೂಡುತ್ತಿದ್ದಾರೆ. ಹಿಂದಿನಿಂದಲೂ ಕುರ್ಚಿಗಾಗಿ ಸಿದ್ದು ಹಾಗೂ ಡಿಕೆಶಿ ನಡುವೆ ಶೀತಲ ಸಮರ ನಡೀತಾನೇ ಇತ್ತು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ಸಾಕ್ತಿವಿ ಅಂತ ನಾಯಕರು ಬಾಯಿ ಮಾತಿನಲ್ಲಿ ಹೇಳ್ತಿದ್ರು. ಆದ್ರೆ ಒಳಗೊಳಗೆ ಇಬ್ಬರು ಪಟ್ಟಕ್ಕಾಗಿ ಪಕ್ಷದ ಹಿಡಿತವನ್ನ ಸಾಧಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಅನ್ನೋ ಮಾತಿದೆ. ಹಾಗಾದ್ರೆ ಏನಿದು ಬಂಡೆ ಟಗರು ನಡುವಿನ ವಾರ? ಇಬ್ಬರ ನಡುವೆ ಯಾವೆಲ್ಲ ವಿಚಾರಗಳಿಗೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ದಿಲ್ಲಿ ಯಾತ್ರೆಯ ಇನ್ಸೈಡ್ ಸ್ಟೋರಿಯನ್ನ ಒಮ್ಮೆ ನೋಡೋಣ. ದಿಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಠಿಕಾಣಿ, ಹೈಕಮಾಂಡ್ ಮನವೊಲಿಸಲು ಡಿಕೆಶಿ ಹೂಡಿದ್ರ ದಾಳ. ಕಳೆದ 2 ದಿನಗಳಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವುದಕ್ಕೆ ಇನ್ನಿಲ್ಲದೆ ಹರಸಾಹಸ ಪಟ್ಟಿದ್ರು. 2 ದಿನ ಅಂತ ದಿಲ್ಲಿಗೆ ಹೋಗಿದ್ದ ಡಿಕೆಶಿ ಇನ್ನೂ ಅಲ್ಲೇ ಠಿಕಾಣಿ ಹೂಡಿದ್ಯಾಕೆ? ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸೋಕೆ ಹೋಗಿದ್ರಾ ಅನ್ನೋ ಅನುಮಾನವೊಂದು ಎದ್ದಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಆರೋಪ ಜೋರಾಗಿ ಕೇಳಿ ಬರ್ತಿದೆ. ಬಣ ರಾಜಕೀಯದ ಬಗ್ಗೆ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಡಿಕೆಶಿ ಸಿದ್ದರಾಮಯ್ಯ ಗುಂಪಿನ ಬಗ್ಗೆ ದಿಲ್ಲಿ ವರಿಷ್ಠರಿಗೆ ಅಸಮಾಧಾನವಿದೆ. ಇವರಿಬ್ಬರ ನಡುವಿನ ಬಣ ಬಡಿದಾಟ ಹೈಕಮಾಂಡ್ಗೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. ಹೀಗಾಗಿ ಹೈಕಮಾಂಡ್ ಸಿಟ್ಟನ್ನ ಶಮನ ಮಾಡುವುದಕ್ಕೆ ಡಿಕೆಶಿ ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಅದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸಿದ ಡಿಕೆಶಿ ವರಿಷ್ಠರ ಸಿಟ್ಟನ್ನ ಕಡಿಮೆ ಮಾಡಲು ಡಿಕೆಶಿ ದಿಲ್ಲಿಗೆ ದೌಡಾಯಿಸಿದ್ದಾರೆ. ರಾಜ್ಯ ನಾಯಕರ ಒಗ್ಗಟ್ಟಿನ ವರದಿಯನ್ನ ಬಂಡೆ ರೆಡಿ ಮಾಡಿದ್ದಾರೆ ಅನ್ನೋ ಮಾತಿದೆ. ನಾವು ಹಾಗೂ ಸಿದ್ದರಾಮಯ್ಯ ಒಗ್ಗಟ್ಟಾಗಿದ್ದೇವೆ, ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲ ಒಂದಾಗಿದ್ದೇವೆ, ಅದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚಿನ ಒಗ್ಗಟ್ಟಿನ ಹೋರಾಟಗಳ ಬಗ್ಗೆ ವರದಿ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಡಿಕೆಶಿಯ ಒಗ್ಗಟ್ಟು ಪ್ರದರ್ಶನದ ಪಟ್ಟಿಯಲ್ಲಿ ಯಾವೆಲ್ಲ ಅಂಶಗಳಿವೆ ಅನ್ನೋದನ್ನ ಒಮ್ಮೆ ನೋಡೋಣ. ಮುನಿಸು ಮರೆತು ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡುತ್ತಿದ್ದೀವಿ ಅಂತ ಡಿಕೆಶಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. ಹಾಗೆ ಕಲಾಪದಲ್ಲಿ ಒಗ್ಗಟ್ಟಿನಿಂದ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದೇವೆ, ಹಾಗೆ ತೈಲ ಬೆಲೆ ಏರಿಕೆ ವಿರುದ್ಧ ಸೈಕಲ್ ಜಾಥಾ, ಎತ್ತಿನ ಗಾಡಿ, ಟಾಂಗಾ ಜಾಥಾ ಮಾಡಿದ್ದೇವೆ ಅನ್ನೋದನ್ನ ಮನವರಿಕೆ ಮಾಡಲಿದ್ದಾರೆ. ಕಾಂಗ್ರೆಸ್ ಸೇರಲು ಹಲವು ನಾಯಕರು ರೆಡಿಯಾಗಿದ್ದಾರೆ. ಈ ಬಗ್ಗೆಯೂ ಒಗ್ಗಟ್ಟಿನಿಂದಲೇ ಎಲ್ಲರಿಗೂ ಉತ್ತರ ಕೊಡುತ್ತಿದ್ದೀವಿ, ನಿಮ್ಮಿಂದ ಅನುಮತಿ ಸಿಕ್ಕರೆ ಪಕ್ಷ ಸೇರ್ತಾರೆ ಅನ್ನೋ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಪಟ್ಟಿ ರೆಡಿಯಾಗಿದ್ದು, ಹೊಸಬರಿಗೆ ಅವಕಾಶ ಕೊಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ, ಹೀಗಾಗಿ ಪದಾಧಿಕಾರಿಗಳ ನೇಮಕಕ್ಕೆ ಬೇಗ ಗ್ರೀನ್ ಸಿಗ್ನಲ್ ಕೊಡಿ ಅಂತ ಪ್ರಸ್ತಾಪಿಸಿದ್ದಾರೆ. 2023ಕ್ಕೆ ಪಕ್ಷ ಸಂಘಟನೆ ಪ್ರವಾಸಕ್ಕೆ ಅನುಮತಿ ನೀಡಿ ಅಂತ ಒಗ್ಗಟ್ಟಿನ ವರದಿ ಕೊಡಲು ಡಿಕೆಶಿ ಮುಂದಾಗಿದ್ರು.
ಈ ಹಿಂದಿನಿಂದಲೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಎರಡು ಬಣಗಳ ನಡುವೆ ಆಗಾಗ ಶೀತಲ ಸಮರ ನಡೀತಾನೇ ಇದೆ. ಇದು ಹೈಕಮಾಂಡ್ ಗಮನಕ್ಕೂ ಬಂದಿತ್ತು. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಗುಂಪಿನ ಬಗ್ಗೆ ರಣದೀಪ್ ಸುರ್ಜೇವಾಲಾ ಅಸಮಾಧಾನಗೊಂಡಿದ್ರು. ಈಗ ಎಲ್ಲವೂ ಸರಿ ಇದೆ ಅಂತ ತೇಪೆ ಹಚ್ಚೋದರ ಮೂಲಕ ಗೊಂದಲವಿಲ್ಲ ಅನ್ನೋದನ್ನ ಸಾರೋಕೆ ಹೊರಟಿದ್ದಾರೆ ಬಂಡೆ. ಇದ್ರ ಜೊತೆಗೆ ಪದಾಧಿಕಾರಿಗಳ ನೇಮಕವೇ ಹೈಕಮಾಂಡ್ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿಂದೆ ಹೈಕಮಾಂಡ್ ಭೇಟಿಯಾಗಿದ್ದ ಡಿಕೆಶಿ ತಮ್ಮ ಕ್ಯಾಂಪ್ನ ಪದಾಧಿಕಾರಿಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದ್ರು. ಈಗ ಕಾಂಗ್ರೆಸ್ನಲ್ಲಿ ಪದಾಧಿಕಾರಿಗಳ ನೇಮಕಕ್ಕೆ ಸಂಬಂಧಿಸಿದಂತೆ 5 ಲಿಸ್ಟ್ಗಳಿವೆ. ಅವು ಯಾವುದು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ. ಕೈಪಾಳ್ಯದಲ್ಲಿ ಪದಾಧಿಕಾರಿಗಳ 5 ಲಿಸ್ಟ್ ರೆಡಿ. ಸಿದ್ದು, ಖರ್ಗೆ, ಪರಂ ಕ್ಯಾಂಪ್ನಿಂದಲೂ ಲಾಬಿ. ಕಾಂಗ್ರೆಸ್ನಲ್ಲಿ ಪದಾಧಿಕಾರಿಗಳ ನೇಮಕ ಕೂಡ ಒಂದು ರೀತಿ ಕಗ್ಗಂಟಾಗಿದೆ. ಡಿಕೆಶಿ ತಮ್ಮ ಕೈನಲ್ಲಿ ಪದಾಧಿಕಾರಿಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದು ದಿಲ್ಲಿಗೆ ದೌಡಾಯಿಸಿದ್ರು. ತಮ್ಮ ಅಧಿಕಾರವನ್ನ ಬಳಸಿಕೊಂಡು ತಮ್ಮದೇ ಕ್ಯಾಂಪ್ನವರನ್ನೇ ಪದಾಧಿಕಾರಿಗಳಾಗಿ ನೇಮಕ ಮಾಡಬೇಕು ಅನ್ನೋದು ಬಂಡೆಯ ಗೇಮ್ ಸ್ಟ್ರಾಟಜಿ ಆಗಿದೆ. ಆದರೆ ಡಿಕೆಶಿ ಲಿಸ್ಟ್ ಜೊತೆಗೆ ಸಿದ್ದರಾಮಯ್ಯ ಕೂಡ ತಮ್ಮದೇ ಆದ ಪದಾಧಿಕಾರಿಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದು ಲಾಬಿ ಮಾಡುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪರಮೇಶ್ವರ್ ಕೂಡ ತಮ್ಮ ಬಣದ ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಇವರೆಲ್ಲರದ್ದು ಒಂದು ಲಿಸ್ಟ್ ಆದ್ರೆ ಈ ಕಡೆ ಹೈಕಮಾಂಡ್ ಕೂಡ ಪದಾಧಿಕಾರಿಗಳ ನೇಮಕಕ್ಕೆ ತನ್ನ ಅಧಿಕಾರವನ್ನ ಬಳಸಿಕೊಂಡು ಲಿಸ್ಟ್ ರೆಡಿ ಮಾಡಿದೆ. ಇವೆಲ್ಲ ಪಟ್ಟಿ ತಗೊಂಡು ಕೂಲಂಕುಷವಾಗಿ ಪರಿಶೀಲಿಸಿ ಇವರಲ್ಲಿ ಯಾರನ್ನ ನೇಮಿಸಬೇಕು ಅಂತ ಹೈಕಮಾಂಡ್ ಅಂತಿಮವಾಗಿ ನಿರ್ಧರಿಸಲಿದೆ. ಪ್ರಾದೇಶಿಕವಾರು, ಪಕ್ಷದಲ್ಲಿನ ಅವರ ವರ್ಚಸ್ಸು, ಉಪಸ್ಥಿತಿ, ಜಾತಿವಾರು, ಜಿಲ್ಲಾವಾರು, ಮಹಿಳಾ ಕೋಟಾ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಪದಾಧಿಕಾರಿಗಳ ನೇಮಕವಾಗಲಿದೆ. ಪಾರ್ಟಿ ಸಂಘಟನೆ ಮಾಡೋ ಜವಾಬ್ದಾರಿ ಎಲ್ಲರದ್ದು ಇರ್ತದೆ. ಬಟ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದು ಹೈಕಮಾಂಡ್. ಈ ಒಂದು ಆಯುಧ ಪೂಜೆದ ಒಳಗಡೆ, ದಸರಾ ಒಳಗಡೆ ಆಲ್ಮೋಸ್ಟ್ ಫೈನಲೈಸ್. ನಾನು ನೋಡ್ಬೇಕಾಯ್ತಲ್ಲ ಯಾರು ಕೆಪಾಸಿಟಿ ಇದೆ, ಯಾರು ಇಷ್ಟಿನ ಸಂಘಟನೆ ತೊಡಗಿಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಪದಾಧಿಕಾರಿಗಳಂತ ಅಂದಮೇಲೆ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನಗೆ ಮಾರ್ಗದರ್ಶನ ಇದೆ. ಇತ್ತ ಅಹಿಂದ ಹೋರಾಟಕ್ಕೆ ಸಿದ್ಧವಾದ್ರ ಸಿದ್ದು, ಮತ್ತೆ ಅಹಿಂದ ರಣಕಹಳೆ ಮೊಳಗಿಸಿದ್ರ ಸಿದ್ದರಾಮಯ್ಯ. ಅಹಿಂದ ಇದೇ ಹೋರಾಟದಿಂದಲೇ ಸಿದ್ದು ಸಿಎಂ ಆಗಿದ್ರು. ಇದೇ ಹೋರಾಟದಿಂದಲೇ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ವರ್ಚಸ್ಸನ್ನ ಪಡೆದುಕೊಂಡಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇದೇ ಅಹಿಂದ ಸಮಾವೇಶದ ಮೂಲಕವೇ ಸಿಎಂ ಗದ್ದುಗೆ ಏರಿದ್ರು. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಮತಗಳನ್ನು ಸೆಳೆಯೋದರ ಮೂಲಕ ನಾಡಿನ ಚುಕ್ಕಾಣಿ ಹಿಡಿದಿದ್ರು. ಸಿದ್ದು ಅವರ ಈ ಗೇಮ್ ಸ್ಟ್ರಾಟಜಿ ಆಗ ವರ್ಕೌಟ್ ಆಗಿತ್ತು. ಈಗ ಮತ್ತೆ ಅಹಿಂದ ಸದ್ದು ಮಾಡುತ್ತಿದೆ. ಮತ್ತೆ ಅಹಿಂದ ಒಕ್ಕೂಟವನ್ನ ಬಲಪಡಿಸಬೇಕಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಬಿ ಸಿದ್ದಪ್ಪ ಹೇಳಿದ್ದಾರೆ. ಜಾತಿವಾರು ಸಮೀಕ್ಷೆಗೆ ಸಿದ್ದು ಪಟ್ಟು. ಸೆಪ್ಟೆಂಬರ್ 29ಕ್ಕೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ಒಕ್ಕೂಟದ ಪ್ರತಿಭಟನೆ ಇದೆ. ಹಿಂದುಳಿದ ವರ್ಗಗಳ ಸೌಲಭ್ಯಕ್ಕೆ ಆಗ್ರಹಿಸಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟವಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಹಯೋಗದಲ್ಲಿ ಈ ಧರಣಿ ಸತ್ಯಾಗ್ರಹ ಪ್ಲಾನ್ ಮಾಡಲಾಗಿದೆ. ನಮ್ಮ ಹೋರಾಟ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಏನು ಸಮುದಾಯಗಳ ತಿಗಡ್ರಿರ್ಬೋದು, ಉಪ್ಪಾರಿರ್ಬೋದು, ಕುರುಬರಿರ್ಬೋದು, ಅಗಸರಿರ್ಬೋದು, ಮಡಿವಾಳರಿರ್ಬೋದು, ಸವಿತಾ ಸಮಾಜದವರು ಇರ್ಬೋದು, ಎಲ್ಲ ಸಮುದಾಯಗಳಿಗೆ ಸೇರಿದಂಥ ಈ ಒಂದು ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ 29ನೇ ತಾರೀಕು 10ವರೆಗೆ ರಾಜ್ಯ ಸರ್ಕಾರದ ವಿರುದ್ಧ, ಭಾಜಪ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ, ಕಿರುಸಾಲ ಯೋಜನೆ, ಗಂಗಾ ಕಲ್ಯಾಣದಂತಹ ಯೋಜನೆಯನ್ನ ಪುನರ್ ಆರಂಭಿಸುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹಿಸುವ ಪ್ಲಾನ್ ಮಾಡಿಕೊಂಡಿದ್ರು. ಇದರ ಜೊತೆಗೆ ಪ್ರಮುಖವಾಗಿ ಜಾತಿವಾರು ಸಮೀಕ್ಷೆ ಜಾರಿ ಮಾಡುವಂತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗ್ರಹಿಸುವ ಸ್ಟ್ರಾಟಜಿ ಮಾಡಿಕೊಂಡಿದ್ರು. ದಾವಣಗೆರೆ, ಮಾಯಕೊಂಡ, ಚನ್ನಗಿರಿ, ಹೊನ್ನಾಳಿ, ಜಗಳೂರು, ಹರಪನಹಳ್ಳಿಯಿಂದ ಹಿಂದುಳಿದ ವರ್ಗಗಳ ಜನ ಹೋರಾಟಕ್ಕೆ ಬರುವುದಕ್ಕೆ ಬ್ಲೂ ಪ್ರಿಂಟ್ ತಯಾರಾಗಿತ್ತು. ಈ ಎಲ್ಲ ಕ್ಷೇತ್ರಗಳ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಸಾವಿರಾರು ಜನ ಸೇರುವ ಬಿಗ್ ಪ್ಲಾನ್ ರೆಡಿಯಾಗಿತ್ತು. ಈ ರೀತಿ ಅಹಿಂದ ಸಂಘಟನೆ ಮೂಲಕ ಮುಂದಿನ ಚುನಾವಣೆಗೆ ಸಿದ್ದು ಈಗಿನಿಂದಲೇ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಯಾವ ರೀತಿ ಅಹಿಂದ ಮತಗಳ ಮೂಲಕ ಸಿಎಂ ಕುರ್ಚಿ ಏರಿದ್ರೋ ಈಗಲೂ ಅಷ್ಟೇ ಮತ್ತೆ ಸಿಎಂ ಆಗುವ ಕನಸು ಕಾಣುತ್ತಿದ್ದಾರೆ. ಜಾತಿವಾರು ಸಮೀಕ್ಷೆ ಮಾಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ಯಾವ ರೀತಿ ಮತಗಳನ್ನು ಸೆಳೆಯಬೇಕು ಅನ್ನೋ ಪ್ಲಾನ್ ಮಾಡಿಕೊಳ್ಳಲು ಸಹಾಯಕವಾಗುತ್ತೆ ಅನ್ನೋದು ಸಿದ್ದು ಗೇಮ್ ಪ್ಲಾನ್ ಆಗಿದೆ.
ಹಿಂದುಳಿದ ವರ್ಗಗಳ ಪರ ಈಗಿನಿಂದಲೇ ಹೋರಾಟ ಮಾಡುತ್ತಿದ್ರೆ 2023ರ ಹೊತ್ತಿಗೆ ಒಂದು ವೇದಿಕೆ ರೆಡಿಯಾಗುತ್ತೆ. ಅಷ್ಟರ ಹೊತ್ತಿಗೆ ಹಿಂದುಳಿದ ವರ್ಗಗಳ ಮತಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಅನ್ನೋದು ರಿಂಗ್ ಮಾಸ್ಟರ್ ಸಿದ್ದು ಲೆಕ್ಕಾಚಾರವಾಗಿದೆ. ಈ ನಡುವೆ ಡಿಕೆಶಿ ಕೂಡ ಪಕ್ಷದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸೋದಕ್ಕೆ, ವರ್ಚಸ್ಸು ಹೆಚ್ಚಿಸಿಕೊಳ್ಳುವುದಕ್ಕೆ ಬೇರೆ ಪಕ್ಷದವರಿಗೂ ಗಾಳ ಹಾಕ್ತಿದ್ದಾರೆ. ಆ 20 ಜನರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಡಿಕೆಶಿ ಈಗಿನಿಂದನೇ ಪ್ಲಾನ್ ಮಾಡ್ತಿದ್ದಾರೆ. ಪಕ್ಷದಲ್ಲಿ ತಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇರೆ ಪಕ್ಷದವರಿಗೆ ಬಂಡೆ ಗಾಳ ಹಾಕ್ತಿದಾರಾ? ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿತಿದಾರಾ ಕೆಪಿಸಿಸಿ ಅಧ್ಯಕ್ಷ? ಮಾಸ್ ಇಮೇಜ್ ಬಳಸಿಕೊಳ್ಳೋದಕ್ಕೆ ಡಿಕೆಶಿ ಮತ್ತೇನೆಲ್ಲ ಮಾಡ್ತಿದ್ದಾರೆ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ನ ನಂತರ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದೇ ಡಿಕೆಶಿಯ ಮೇನ್ ಟಾರ್ಗೆಟ್ ಆಗಿದೆ. ಅದಕ್ಕಾಗಿ ಈಗಿನಿಂದಾನೇ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ. ಜೆಡಿಎಸ್ನ ಕೆಲ ನಾಯಕರೊಂದಿಗೆ ಕೆಪಿಸಿಸಿ ಅಧ್ಯಕ್ಷರು ಕಾಂಟ್ಯಾಕ್ಟ್ ನಲ್ಲಿದ್ದಾರಾ? ಆ 20 ಜನ ತೆನೆಗೆ ಗುಡ್ ಬೈ ಹೇಳ್ತಾರಾ? ಬಿಜೆಪಿ ನಾಯಕರೊಂದಿಗೂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸ್ತಿದ್ದಾರಾ? ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಡಳಿತ ಪಕ್ಷ ಮಾತ್ರವಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಸಿಎಂ ಕುರ್ಚಿಗೆ ಕಾದಾಟ ನಡೆದಿತ್ತು. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವುದಕ್ಕೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಮುಂದಿನ ಸಿಎಂ ವಿಚಾರ ಕಾಂಗ್ರೆಸ್ನಲ್ಲಿ ಸದ್ದು ಮಾಡಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಆಗೋದು ಯಾರು ಅನ್ನೋ ಬೆಂಕಿ ಧಗ ಅಂತ ಹೊತ್ತಿ ಉರಿತಿತ್ತು. ಇದೇ ವಿಚಾರವಾಗಿಯೇ ಸಿದ್ದು ಬೆಂಬಲಿಗರು ಹಾಗೂ ಡಿಕೆ ಬ್ರದರ್ಸ್ ನಡುವೆ ಜಂಗಿ ಕುಸ್ತಿ ನಡೆದಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದ್ರೆ ಮುಂದಿನ ಸಿಎಂ ಸಿದ್ದು ಅಂತ ಅವರ ಕಟ್ಟಾ ಬೆಂಬಲಿಗ ಜಮೀರ್ ಅಹಮದ್ ಬಾಂಬ್ ಸಿಡಿಸಿದ್ರು. ಇದರಿಂದ ಕೆರಳಿ ಕೆಂಡಾಮಂಡಲವಾಗಿದ್ದ ಡಿಕೆಶಿ ದಿಲ್ಲಿಗೆ ಹೋಗಿ ಹೈಕಮಾಂಡ್ಗೆ ದೂರು ಕೂಡ ಸಲ್ಲಿಸಿದ್ರು. ಆದರೂ ಸಿದ್ದು ಪರ ಬ್ಯಾಟಿಂಗ್ ಬೀಸೋರ ಸಂಖ್ಯೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಇದು ಡಿಕೆ ಬ್ರದರ್ಸ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಮುಂದಿನ ಸಿಎಂ ಸಿದ್ದು ಎಂದವರ ವಿರುದ್ಧ ಬಂಡೆ ಗುಡುಗಿದ್ರು. ಈ ಟೈಮ್ನಲ್ಲಿ ಮುಂದಿನ ಸಿಎಂ ಚರ್ಚೆ ಅಪ್ರಸ್ತುತ ಅಂತ ಹೇಳೋದ್ರ ಮೂಲಕ ಡಿಕೆಶಿ ಸಿದ್ದು ಅಂಡ್ ಗ್ಯಾಂಗ್ಗೆ ಟಾಂಗ್ ನೀಡಿತ್ತು. ನನ್ನ ಮನಸ್ಸು ಒಪ್ಕೊಂಡ್ಬೇಕಾನೆ, ಮಾಜಿ ಅಂತ ಎಂದು ಹೇಳಕ್ ಸಿದ್ಧ ಇಲ್ಲ. ಭಾವಿ ಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದ ಅದು ಮಾನ್ಯ ಸಿದ್ದರಾಮಯ್ಯ ಸಾಧ್ಯ ಅಂತ ನಮ್ಮ ರಾಜ್ಯ ಜನ ತೀರ್ಮಾನ ಮಾಡೋದು ನನಗಿಂತ ಹೆಚ್ಚಾಗಿದೆ. No one will be the chief minister candidate at this point of time. We will not allow anyone to be announced. Is there any action against Mr. Zamir Ahmed, sir? I already have issued a warning to him. ಈ ನಡುವೆ ಆಗಾಗ ಸಿದ್ದು ತಾವು ಮತ್ತೆ ಸಿಎಂ ಆಗುವ ಆಸೆಯನ್ನ ಹೊರಹಾಕ್ತಾನೆ ಇರ್ತಾರೆ. ಚಾನ್ಸ್ ಸಿಕ್ಕಾಗಲೆಲ್ಲ ಜನರ ಆಶೀರ್ವಾದ ಇದ್ರೆ ಮತ್ತೆ ಯಾಕೆ ಸಿಎಂ ಆಗಬಾರ್ದು ಅಂತ ತಮ್ಮ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ನಾನು ಮತ್ತೆ ಸಿಎಂ ಆದ್ರೆ ಬಡವರಿಗೆ ಕೊಡುವ ಅಕ್ಕಿ ಪ್ರಮಾಣವನ್ನ ಮತ್ತೆ ಹೆಚ್ಚಿಸ್ತೀನಿ ಅಂತಾನು ಹೇಳಿದ್ರು. ಮತ್ತೆ ಬಂದ್ರೆ ನಮ್ಮ ಸರ್ಕಾರ ಮತ್ತೆ ಬಂದ್ರೆ 10 ಕೆಜಿ ಕೊಡ್ತೀನಿ. ನಾನು ಬೇಕಾದ್ರೆ ಹೇಳ್ತೀನಿ ಮುಂದಿನ ಚುನಾವಣೆ ಅಂತ ನಾನು ಬಂದ್ರೆ 10 ಕೆಜಿ ಅಕ್ಕಿ ಮಾಡ್ತೀನಿ. ನಾನು ಈಗಲ್ಲಪ್ಪ ಹೇಳಿದ್ದು, ಮುಂದೆ ಆದಾಗ ಅಂತೇಳಿ, ಮುಂದೆ ಚುನಾವಣೆ ಬಂದಾಗ ಆದಾಗ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಪಕ್ಷದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಮಾಸ್ ಇಮೇಜ್ ಬೆಳೆಸಿಕೊಳ್ಳುವುದಕ್ಕೆ ಹರಸಾಹಸಪಟ್ಟರು. ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದು ಮಾಸ್ ಲೀಡರ್ ಎಂದೇ ಬಿಂಬಿತರಾಗಿದ್ದಾರೆ. ಇಡೀ ಕರ್ನಾಟಕದ ಮೇಲೆ ಪ್ರಭಾವ ಬೀರ್ತಾರೆ. ಈ ಹಿಂದೆಯೂ ಹಲವು ಉದಾಹರಣೆಗಳನ್ನು ನೋಡಿದ್ದೀವಿ. ಸಿದ್ದು ನಾಯಕತ್ವದಲ್ಲಿ ಕಾಂಗ್ರೆಸ್ ಹಲವು ಕಡೆ ಜಯಭೇರಿ ಬಾರಿಸಿದೆ. ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ಹೈಕಮಾಂಡ್ ಮಟ್ಟದಲ್ಲಿಯೂ ಸಿದ್ದು ಅದೇ ಲೆವೆಲ್ನಲ್ಲಿ ವರ್ಚಸ್ಸು ಉಳಿಸಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಕೂಡ ಸಿದ್ದು ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ. ಜೆಡಿಎಸ್ನಿಂದ ಬಂದಿದ್ರು ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಸಿದ್ದು ಅಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಸೇರ್ತಾರ 20 ಜನ. ವಿಧಾನಸಭಾ ಚುನಾವಣೆಯ ನಿಟ್ಟಿನಲ್ಲಿ ಡಿಕೆಶಿ ಸಖತ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಕ್ಯಾಂಪ್ ಅನ್ನ ಬಲಪಡಿಸುವುದಕ್ಕಾಗಿ ಬೇರೆ ಪಕ್ಷಗಳ ನಾಯಕರಿಗೂ ಡಿಕೆಶಿ ಗಾಳ ಹಾಕ್ತಿದ್ದಾರೆ ಅನ್ನೋ ಮಾತು ಭಾರಿ ಸದ್ದು ಮಾಡುತ್ತಿದೆ. ಡಿಕೆಶಿ ಬಿಜೆಪಿಯ ಕೆಲವು ನಾಯಕರನ್ನ ಸಂಪರ್ಕಿಸಿದ್ದಾರೆ. ಆಪರೇಷನ್ ಹಸ್ತದ ಮೂಲಕ ಕೆಲವರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಟ್ರೈ ಮಾಡುತ್ತಿದ್ದಾರೆ ಅಂತ ಸ್ವತಃ ಬಿಎಸ್ವೈ ಬಾಂಬ್ ಸಿಡಿಸಿದ್ರು. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಈ ಬಗ್ಗೆ ರಾಜಾಹುಲಿ ಸುಳಿವು ಬಿಟ್ಟುಕೊಟ್ಟಿದ್ರು. ಕೇವಲ ಬಿಜೆಪಿ ನಾಯಕರು ಮಾತ್ರವಲ್ಲ, ಜೆಡಿಎಸ್ ನಾಯಕರೊಂದಿಗೂ ಡಿಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ. ಇವೇ ಅದನ್ನ ಈಗ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಒಂದೊಂದು ಹೆಸರುಗಳೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ತೆನೆ ಬಿಡ್ತಾರ ಆ ನಾಯಕರು? ಜೆಡಿಎಸ್ ನಾಯಕರನ್ನ ಸೆಳೆಯಲು ಡಿಕೆಶಿ ಪ್ಲಾನ್.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಗೆಲ್ಲುವ ಕ್ಷೇತ್ರಗಳಲ್ಲಿ ಪಕ್ಷ ಬಿಟ್ಟು ಹೋದ ನಾಯಕರುಗಳನ್ನು ವಾಪಸ್ ಪಕ್ಷಕ್ಕೆ ಕರೆತರುವುದಕ್ಕೆ ಡಿಕೆಶಿ ಚಾಲನೆ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಈಗಾಗಲೇ ಜೆಡಿಎಸ್ನ ಕೆಲ ಶಾಸಕರುಗಳಿಗೆ ಗಾಳ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದರಂತೆ ಗುಬ್ಬಿ ಶ್ರೀನಿವಾಸ್, ಕಾಂತರಾಜು ತೆನೆಗೆ ಬಾಯ್ ಹೇಳುವ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಇನ್ನು ಜೆಡಿಎಸ್ ಕಟ್ಟಾಳು ವೈಎಸ್ವಿ ದತ್ತಾ ಕೂಡ ಜೆಡಿಎಸ್ ಪಕ್ಷವನ್ನು ತೊರೆದು ಕೈ ಹಿಡಿಯುವ ಚಾನ್ಸಸ್ ಇದೆ ಅಂತ ಮಾತುಗಳು ಕೇಳಿ ಬರ್ತಿವೆ. ಇನ್ನೊಂದು ಕಡೆ ಈಗಾಗಲೇ ದೇವೇಗೌಡರ ಕುಟುಂಬದಿಂದ ರೆಬೆಲ್ ಆಗಿರುವ ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಹರೀಶ್ ಗೌಡ ಕೂಡ ದಳಪತಿಗಳ ಪಾಳೆಯದಿಂದ ಕಾಂಗ್ರೆಸ್ಗೆ ಜಂಪ್ ಆಗಬಹುದು ಅನ್ನೋ ಚರ್ಚೆಯೂ ಇದೆ. ಹಾಗೆ ಶ್ರೀನಿವಾಸ್ ಗೌಡ ಕೂಡ ಜೆಡಿಎಸ್ನಿಂದ ಕಾಲು ಹೊರಗಡೆ ಇಡೋ ಮಾತುಗಳು ಕೇಳಿ ಬರ್ತಿವೆ. ಇವರ ಜೊತೆಗೆ ಇನ್ನೂ ಕೆಲವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಅನ್ನೋ ಮಾತುಗಳಿವೆ. ಇದೆಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿನ ಆಂತರಿಕ ಬೆಳವಣಿಗೆ ಆದ್ರೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಇಬ್ಬಾಗವಾಗಿದೆ. ಬಣ ರಾಜಕೀಯ ಹೆಚ್ಚು ಸದ್ದು ಮಾಡುತ್ತಿದೆ. ಕೇರಳ ಕಾಂಗ್ರೆಸ್ನಲ್ಲೂ ಕಚ್ಚಾಟ, ಬಣ ರಾಜಕೀಯ. ಪಕ್ಷಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಹಿರಿಯ ನಾಯಕರು. ಕೇರಳ ಕಾಂಗ್ರೆಸ್ನಲ್ಲೂ ನಾಯಕತ್ವ ಜಟಾಪಟಿ ನಡೀತಾ ಇದೆ. ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ. ಹಿರಿಯ ನಾಯಕ ವಿಎಂ ಸುಧೀರನ್ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿಯನ್ನ ಬಿಟ್ಟಿದ್ದಾರೆ. ನೂತನ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಕಾಂಗ್ರೆಸ್ನ 4 ಪ್ರಮುಖ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ತೊರೆದಿದ್ದಾರೆ. ಅವರಲ್ಲಿ 3 ಸಿಪಿಎಂ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರುಗಳ ನಡೆಯಿಂದ ಬೇಸತ್ತ ಸುಧೀರನ್ ರಾಜೀನಾಮೆ ನೀಡಿದ್ದಾರೆ. ಕೇರಳದ ಮಾಜಿ ಸಿಎಂ ಒಮನ್ ಚಾಂಡಿ ಹಾಗೂ ರಮೇಶ್ ಚೆನ್ನಿತಾಲ್ ಇಬ್ಬರೂ ಕೂಡ ಜಿಲ್ಲಾ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಕೇರಳ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವು ತಂದಿದೆ. ಹಾಗೆ ಪಂಜಾಬ್ ಕಾಂಗ್ರೆಸ್ನಲ್ಲೂ ನವಜೋತ್ ಸಿಂಗ್ ಸಿಧು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇದು ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದು ಕಡೆ ಜಿಗ್ನೇಶ್ ಮೆವಾನಿ, ಕನ್ನಯ್ಯ ಕುಮಾರ್ ಅಂತ ಯುವ ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ರೆ, ಇತ್ತ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳುತ್ತಾ ಇರೋದು, ನಾಯಕತ್ವ ಕಚ್ಚಾಟದಲ್ಲಿ ಮುಳುಗಿರೋದು ಹೈಕಮಾಂಡ್ಗೆ ದೊಡ್ಡ ಟೆನ್ಷನ್ ತಂದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕರ ನಡುವಿನ ಅಂತರ್ಯುದ್ಧ ಹೈಕಮಾಂಡ್ಗೆ ದೊಡ್ಡ ಟೆನ್ಷನ್ ತಂದಿದೆ. ಇದನ್ನ ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.